ಇದೀಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಸೇನೆ ಅಧ್ಯಕ್ಷರಾದಂತಹ ತ್ಯಾಗರಾಜ್ ಅವರು. ಸರ್ ನಮಸ್ತೆ. ಇದೀಗ ರಾಜ್ಕುಮಾರ್ ಅವರ ಬಗ್ಗೆ ಅಹಿಂಸಾ ಚೇತನ್ ಅವರ ಈ ಹೇಳಿಕೆ ಎಷ್ಟರ ಮಟ್ಟಿಗೆ ಸರಿ ಅನ್ಸುತ್ತೆ ಸರ್ ಇದು? ಯಾಕಂದ್ರೆ ಅವರ ಬಗ್ಗೆ ಮಾತನಾಡುವಂತ ಯೋಗ್ಯತೆ ಯಾರಿಗೂ ಸಹಿತ ಇಲ್ಲ, ಬಟ್ ಅವರ ಸಮಾಧಿಯ ಕುರಿತಂತೆ ಮಾತನಾಡ್ತಾರೆ ಅಂತ ಅಂದ್ರೆ ಇವರು ಏನನ್ನ ಪ್ರೂವ್ ಮಾಡಕ್ ಹೊರಟಿದ್ದಾರೆ ಅಂತ. ಮೇಡಮ್, ಇವರೊಂದು ಹುಚ್ಚು ಪ್ರಚಾರ ಪ್ರಿಯ. ಇದನ್ನು ಹಿಂದೆಯಿಂದ ನೋಡ್ಕೊ ಬನ್ನಿ. ಅವ್ರ ವಿವಾದಗಳಲ್ಲೇ ಹೆಚ್ಚಿರೋದು. ಹಾಗಾಗಿ ವಿವಾದದ ಕೇಂದ್ರ ಬಿಂದುನೇ ಈ ಚೇತನ್ ಅಂತ. ವಿದೇಶಿ ತಳಿ, ಕನ್ನಡದ ಸೊಗಡಿಲ್ದಿರಂತ ವಿದೇಶಿ ತಳಿ ಇವರು. ಅಣ್ಣವ್ರ ವಿಚಾರವಾಗಿ ಎಳ್ಳಷ್ಟು ಗೊತ್ತಿಲ್ಲ. ಅಣ್ಣವರು ಈ ನಾಡಿಗೆ ಕೊಟ್ಟಂತ ಕೊಡುಗೆ, ಈ ಭಾಷೆಗೆ ಕೊಟ್ಟಂತ ಕೊಡುಗೆ ಅಪಾರವಾಗಿದೆ. ಯಾವುದೇ ಸಂದರ್ಭದಲ್ಲೂ ನಾಡಿಗೆ ಅನ್ಯಾಯ ಆದಾಗೆಲ್ಲ ಮೊದಲು ಧ್ವನಿ ಎತ್ತುತ್ತಾ ಇದ್ದಿದೆ ಅಣ್ಣವರು. ಇವತ್ತಿನ ದಿನ ಕನ್ನಡ ಚಿತ್ರರಂಗವನ್ನ ಹೆಮ್ಮರವಾಗಿ ಬೆಳೆಸೋದಕ್ಕೆ ಅಣ್ಣವ್ರದ್ದು ಪ್ರಮುಖ ಪಾತ್ರ ಇದೆ. ಅವತ್ತಿನ ದಿನ ಕನ್ನಡ ಸಿನಿಮಾ ರಂಗ ಮಕಾಡೆ ಮಲಗಿದಾಗ ರಣಧೀರ ಕಂಠಿರುವ ಅಂತ ಸಿನಿಮಾನ ಉಚಿತವಾಗಿ ಕಾಲ್ಸಿಟ್ಕೊಟ್ಟು ಕನ್ನಡ ಸಿನಿಮಾನ ನಿರ್ಮಾಣ ಮಾಡ್ತಾರೆ. ಇವತ್ತಿನ ದಿನ ದೊಡ್ಡ ಮರ ಹೆಮ್ಮರವಾಗಿ ಬೆಳೆದಿದೆ. ಆ ಮರದ ಕೆಳಗಡೆ ನೆರಳು ಪಡಿತಾರಂತ ನಾಯಿ ನರಿಗಳೆಲ್ಲ ಇವತ್ತು ಹೊಗಳ್ತಾ ಇದ್ದಾವೆ ಅಣ್ಣವ್ರ ವಿಚಾರವಾಗಿ. ಅಣ್ಣವ್ರ ವಿಚಾರವಾಗಿ 2.5 ಎಕರೆ ಕೊಟ್ಟಿರೋದು ನಮಗೆ ತೋಚಿದಂಗೆ ಬಹಳ ಕಡಿಮೆ. ಕನಿಷ್ಠ ಪಕ್ಷ 5 ಎಕರೆನಾದ್ರೂ ಕೊಡ್ಬೇಕು ಅಂತ ಮಹಾನ್ ಭಾವ. ಯಾಕಂದ್ರೆ ಈ ನಾಡಿನ ಅಸ್ಮಿತೆ, ಕನ್ನಡದ ಸಾಂಸ್ಕೃತಿಕ ರಾಯಭಾರಿ ಅವರು. ಇಂತ 100 ಚೇತನ್ ಅಂತ ನಾಯಿಗಳು ಬೊಗಳಿದ್ರು ಅಣ್ಣವ್ರಿಗೆ, ಅಣ್ಣವ್ರ ಸಾಮ್ರಾಜ್ಯಕ್ಕೆ, ಅಣ್ಣವ್ರ ವ್ಯಕ್ತಿತ್ವಕ್ಕೆ ಯಾವುದೇ ರೀತಿ ತೊಂದರೆ ಆಗಲ್ಲ ಮೇಡಮ್. ಎಸ್ ಸರ್. ಅಂದ್ರೆ ಅವರ ನಟನೆ ಆಗಿರ್ಬೋದು, ಕನ್ನಡ ಚಿತ್ರರಂಗವನ್ನ ಎಲ್ಲಿಗೆ ತೆಗೆದುಕೊಂಡು, ಎಷ್ಟರ ಮಟ್ಟಿಗೆ ಉತ್ತುಂಗಕ್ಕೆ ತೆಗೆದುಕೊಂಡು ಹೋಗಿದ್ರು ಡಾಕ್ಟರ್ ರಾಜ್ಕುಮಾರ್ ಅವರು. ಅಂದ್ರೆ ಕನ್ನಡ ಚಿತ್ರರಂಗದತ್ತ ಎಲ್ಲರೂ ಸಹಿತ ತಿರುಗಿ ನೋಡುವಂತ ರೀತಿಯಲ್ಲಿ ಮಾಡ್ದಂಥವ್ರು, ಅಂತ ಮಟ್ಟಿಗೆ ಸಾಧನೆ ಮಾಡ್ದಂಥವ್ರಿಗೆ 2.5 ಎಕರೆ ಕೊಟ್ಟಿದ್ದು ದೊಡ್ಡ ಮಟ್ಟದ ಒಂದು ಏನು ಇದಲ್ಲ. ಬಟ್ ಅದ್ರ ಬಗ್ಗೆ ಇವರು ಮಾತನಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು. ಇನ್ನ ಮುಂದಿನ ಹೋರಾಟ ಯಾವ ರೀತಿಯಾಗಿರುತ್ತೆ ಸರ್ ನಿಮ್ದು? ಮೇಡಮ್, ಈತ ನಿರುದ್ಯೋಗಿ, ಸಿನಿಮಾ ರಂಗದಲ್ಲೂ ಅರ್ಧ ಕಾಲು ಮತ್ತೆ ಅಹಿಂಸಾ ಹೋರಾಟದಲ್ಲೂ ಅರ್ಧ ಕಾಲು ಇಟ್ಕೊಂಡ್ ಬಂದಂತ ವಿಕೃತ ನಟ ಅನ್ನೋದಕ್ಕಿಂತ ಅದನ್ನ ಬೇರೆ ಯಾವ್ದಾದ್ರು ಹೇಳ್ಬೇಕು. ನಾವ್ ಅದೇ ಇವತ್ತು ದೂರ್ ಕೊಟ್ಬಿಟ್ಟು ಬಂದಿದೀವಿ ಐಗ್ರೌಂಡ್ ಪೊಲೀಸ್ ಸ್ಟೇಷನ್ಗೆ. ACP ಅವ್ರ ವಿರುದ್ಧ ಕ್ರಮ ತಗೊಂತೀವಿ ಅಂತ ಹೇಳಿದ್ದಾರೆ. ನಮ್ದು ಒಂದ್ ಬೇಡಿಕೆ, ಸಾಮಾಜಿಕ ಜಾಲತಾಣದಲ್ಲಿ ಏನ್ ಬರ್ಕೊಂಡಿದ್ದಾರೆ ಆ ವಿಚಾರವಾಗಿ ಬಹಿರಂಗವಾಗಿ ಕ್ಷಮೆ ಕೇಳಲಿ. ಇಲ್ಲ ಅಂದ್ರೆ ಅಣ್ಣವರ ಅಭಿಮಾನಿಗಳು ಇವರೆಲ್ಲರೂ ಸಿಕ್ಕಿದ್ರೆ ಮಕ್ಕಕ್ಕೆ ಮಸಿ ಬಳಿ ಅಂತದ್ದು ಗ್ಯಾರಂಟಿ ಮಾಡೇ ಮಾಡ್ತಾರೆ ಮೇಡಮ್. ಎಸ್ ಸರ್, ಅಭಿಮಾನಿಗಳನ್ನ ಸುಮ್ಮನೆ ಬಿಡ್ತಾರಾ ಅಂತ? ಯಾಕಂದ್ರೆ ಒಬ್ಬ ವರನಟ ಡಾಕ್ಟರ್ ರಾಜ್ಕುಮಾರ್ ಬಗ್ಗೆ ಮಾತನಾಡುವಂತ ಅರ್ಹತೆ ಇವರಿಗೆ ಇರಲ್ಲ. ಎಸ್, ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ಮ ಜೊತೆ ಮಾತನಾಡಿದಕ್ಕೆ.